ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಕಸ ಹೊಡೆದು ನೆಲ ಒರೆಸಿ ರಂಗೋಲಿ ಬಿಡಿಸ್ಬಿಟ್ಟು ಬೆಳಗಿನ ಕೆಲಸ ಇನ್ನು ರಂಗೋಲಿ ಬಿಡಿಸ್ಬಿಟ್ಟು ನೆಲ ಒರೆಸಿ ಕಸ ಹೊಡೆದು ರಂಗೋಲಿ ಬಿಡಿಸ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿಬಿಟ್ಟೆ. ಇವತ್ತು ಮಂಗಳವಾರ ಇರೋದ್ರಿಂದ ಬೇಗನೆ ಮಾಡಬೇಕಾಗಿತ್ತು. ಹಂಗೆ ಸ್ಟವ್ ಒರೆಸ್ಬಿಟ್ಟು ಅದಕ್ಕೂ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಅದನ್ನು ರೆಡಿ ಮಾಡಿದೆ. ಇನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ, ಹಾಗೆ ಹಾಲು ಕಾಯಿಸಿಟ್ಟಿದ್ರು ನಮ್ಮ ಅತ್ತೆ. ಹಾಗೆ ಅದನ್ನು ಎತ್ತಿಡೋಣ ನೋಡಿ, ಅದಕ್ಕೇನೆ ಎತ್ತಿಟ್ರೇ ಬೆಣ್ಣೆ ಮಾಡಿಬಿಟ್ಟು ಆಮೇಲೆ ತುಪ್ಪ ಕಾಯಿಸ್ಬೋದು. ಹಾಗಾಗಿ ಇನ್ನು ಇವತ್ತು ಅನಿಲ್ ಶಾವಿಗೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ ಶಾವಿಗೆನ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಬೇಕು, ನೋಡ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಈ ಕಡೆಗೆ ಸೇಮ್ ನಾವು ಚಿತ್ರಾನ್ನ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸೇಮ್ ಚಿತ್ರಾನ್ನ ಥರನೇ ಮಾಡಬೇಕಲ್ವ, ಹಾಗಾಗಿ ಇನ್ನು ಬೇಯಿಸಿಟ್ಕೊಂಡಿರೋಂಥ ಶಾವಿಗೆ ಮತ್ತು ಕಾಯಿ ತುರಿ ಹಾಕ್ಕೊಂಡು ಬೇಯಿಸಿಟ್ಟಿರೋಂಥ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡೋಕ್ಕೋಗಲ್ಲ, ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಅಪರೂಪಕ್ಕೆ ಮಾಡ್ತೀನಿ. ಇನ್ನು ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಪೂಜೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಮಂಗಳವಾರ ಆಗಿರೋದ್ರಿಂದ ಬೇಗ ಎದ್ದು ಬೆಳಗ್ಗೆ ಪೂಜೆ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡೆ. ಇನ್ನು ಸ್ಕೂಲಿಗೆ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಟಿಫನ್ ಮಾಡಿಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿ ಮುಗಿಸ್ದೆ. ಹಾಗೆ ಅಮ್ಮ ಮೈಸೂರಿಗೆ ಹೋಗಿದ್ರಲ್ಲ, ಅಲ್ಲಿ ಬೆಲ್ಲದ ಕಾಯಿ ಸಿಕ್ತು, ಬ್ಯಾಲ್ದಂಡು ಸಿಕ್ತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು. ನನಗಂತೂ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಿಗೋದು ಅಪರೂಪ, ಇಲ್ಲಿ ಬೆಂಗಳೂರಲ್ಲಿ ಏನು ಸಿಗೋದಿಲ್ಲ ಅಷ್ಟು, ನಾವಿರೋ ಏರಿಯಾದಲ್ಲಿ ಸಿಗೋಲ್ಲ, ಹಳ್ಳಿ ಕಡೆ ಹೋದರೆ ಸಿಗುತ್ತೆ. ಹಾಗಾಗಿ ಅಪರೂಪಕ್ಕೆ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಇನ್ನು ನಾಷ್ಟ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾಷ್ಟ ಮಾಡೋದು, ಇನ್ನು ನಾಷ್ಟ ಆದಮೇಲೆ ಪಾತ್ರೆಗಳಿದ್ದೇ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಕೊಬಿಡೋದೇ ಕೆಲಸ. ಹಾಗೆ ನೀರು ಬೇರೆ ನಿಂತೇ ಹೋಯ್ತು ಟೈಮಲ್ಲೇ, ಅವಾಗ ಮತ್ತೆ ಮೋಟ್ರ್ ಆನ್ ಮಾಡಿ ಬಂದಿದ್ದಾಯಿತು. ಹಾಗಾಗಿ ಇವಾಗ ಬೇಗ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಟ್ಟು ಇವತ್ತು ಸ್ವಲ್ಪ ರೇಷನ್ ತೊಗೊಂಬರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳೆದಿಡ್ತಾಯಿದ್ದೀನಿ. ಇಲ್ಲಿ ಸ್ಟೋರ್ ಇದೆ, ಪದ್ಮಾವತಿ ಸ್ಟೋರ್ ಅಂತ, ಅಲ್ಲೇ ಹೋಗ್ಬಿಟ್ಟು ಎಲ್ಲ ಗ್ರಾಸರಿ ತೊಗೊಂಡು ಬಂದೆ. ಮನೆಗೆ ಎಷ್ಟು ಬೇಕೋ ಅಷ್ಟು ತಿಂಗಳಿಗೆ. ಇನ್ನು ಗ್ರಾಸರಿ ಎಲ್ಲ ಎತ್ತಿಗೆ ಬಿಡೋಣ, ಅದ್ರ ಜಾಗಕ್ಕೆ ಇಟ್ಟರೆ ಸಮಾಧಾನ, ಎಲ್ಲಂದ್ರೆ ಅಲ್ಲೇ ಬಿದ್ದಿದ್ರೆ ಬೇಜಾರಾಗ್ತಿರುತ್ತೆ. ಇನ್ನು ನನ್ನ ಮಗಳೂ ಸರಿ ಇಲ್ಲಲ್ಲ, ಎಲ್ಲ ಎಳ್ದು ಬಿಸಾಕ್ಬಿಡ್ತಾಳೆ, ಹಾಗಾಗಿ ಎಲ್ಲೇ ಎತ್ತಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಡುಗೆಗೆ ಸ್ಟಾರ್ಟ್ ಮಾಡಿದೆ. ಅಡುಗೆ ತರಕಾರಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಬೇಳೆನ ತೊಳೆದಿಟ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಕಟ್ ಮಾಡಿಟ್ಟಿರೋಂಥ ತರಕಾರಿ ಹಾಕ್ಕೊತಿದ್ದೀನಿ. ಹಾಗೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊತೀನಿ. ಬೇಯಿಸಿಟ್ಟಿರೋಂಥ ಈರುಳ್ಳಿ ಆಮೇಲೆ ಟೊಮೆಟೊ ಕಾಯಿ ಹಾಕ್ಬಿಟ್ಟು ತುರ್ಕೊಂಡು ಲಾಸ್ಟ್ಗೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೆನ್ನೆ ಸಾಂಬಾರು. ಇನ್ನು ನಾಳೆಗೆ ಏನಾದರೂ ಇಡ್ಲಿಗೋ ದೋಸೆಗೋ ಹಾಕೋಣ ಅಂತ ಅಂದ್ಬಿಟ್ಟು ಅಕ್ಕಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ನಮ್ಮ ಅತ್ತೆ ಬಂದಿದ್ದು ಲೇಟ್ ಆಯಿತು. ಇನ್ನು ಅದಕ್ಕೆ ಮುದ್ದೆ ನಾನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆಲ್ಲ ರೆಡಿ ಮಾಡಿ ಮುದ್ದೆನೂ ಕೂಡ ನಾನೇ ಮಾಡ್ತಾಯಿದ್ದೀನಿ. ಒಂದೇ ಮುದ್ದೆ ಆಗಿರೋದ್ರಿಂದ ಅಲ್ಲೇ ಮಾಡಿಬಿಡ್ತೀನಿ, ಕೆಳಗೆಲ್ಲ ಕುತ್ಕೊಂಡು ತಿರ್ವಕ್ಕೇನು ಹೋಗಲ್ಲ, ಹಾಗೆ ಕೈಯಲ್ಲಿ ಅಲ್ಲೇ ತಿರ್ಕೊಂಬಿಡ್ತೀನಿ. ತುಂಬ ಜನಕ್ಕೆ ಮಾಡಬೇಕು ಅಂದರೆ ತೀಡಬೇಕು, ಹಿಂಗೆ ಒಂದೇ ಅಲ್ವಾ, ಹಂಗೆ ತೀಡ್ಕೊಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಮುದ್ದೆನೂ ಮಾಡಿ ನಮ್ಮ ಮಾವಂಗೆ ಕೊಟ್ಟಿದ್ದಾಯಿತು. ಡೈಲಿ ನಮ್ಮ ಮನೇಲಿ ಮುದ್ದೆ ಬೇಕೇ ಬೇಕು, ಅದು ನಮ್ಮ ಅತ್ತೆ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಸ್ಕೂಲ್ಗೆ ಹೋಗಿದ್ದೆ ರಿಷಿಕಂಗೆ ಕರ್ಕೊಬರೋಣ ಅಂತ, ಅಲ್ಲಿ ನಾನು ಮಾಡಿಟ್ಟಿರೋ ಅಂಥ ಪೇಂಟಿಂಗ್ ಅದು ಹಾಕಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಇನ್ನು ಅಲ್ಲಿಂದ ಬಂದಮೇಲೆ
ಮೊನ್ನೆ ಊರಿಂದ ಕರ್ಬೇವಿನ ಸೊಪ್ಪು ತೊಗೊಂಡು ಬಂದಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡಿಟ್ಕೊಬಿಡೋಣ ಕರ್ಬೇವಿನ ಸೊಪ್ಪಿಂದು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಆಯಿತು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸ್ವಲ್ಪ ಸಾಲ್ಟ್ ಅದಕ್ಕೆ ಸೇರಿಸ್ಕೊಬೇಕು. ಹಾಗೆ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. ಅದನ್ನ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬಿಡೋಣ. ಯಾವಾಗಾದರೂ ಅಂದರೆ ವಾರಕ್ಕೊಂದ್ಸಲನಾದರೂ ಕೊಟ್ಟರೆ, ರೈಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕ್ಕೆ ಅಂತ ರೆಡಿ ಆದಳು. ಅವಳನ್ನ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟೆ ನಾನು. ಅಲ್ಲಿನ ಅವಳನ್ನ ಬಿಟ್ಬಿಟ್ಟು ಬಂದೆ. ಚಿಕ್ಕವಳು ಹಳೆ ಮನೆ ಹತ್ರ ಹೋಗ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾಯಿದ್ಲು. ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಆಟ ಆಡ್ಕೊಂಡು ಕೂತಿದ್ಲು. ಇನ್ನು ಅಲ್ಲಿಂದ ಬಂದಮೇಲೆ ನನಗೆ ಕೆಲಸಗಳು ಸ್ಟಾರ್ಟ್ ಆಗ್ತಾವಲ್ಲ. ಇನ್ನು ದೋಸೆಗೆಲ್ಲ ನೆನೆಸಿಟ್ಟಿದ್ನಲ್ಲ, ಅದನ್ನು ರುಬ್ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರುಬ್ಬಿಡ್ತಾಯಿದ್ದೀನಿ. ಅದೆಲ್ಲ ರುಬ್ಬಿಟ್ಟು ಕ್ಲೀನಾಗಿ ಎಲ್ಲ ಆದಮೇಲೆ ಇನ್ನು ಸಂಜೆಗೆ ಪಲ್ಯ ಮಾಡಬೇಕು. ಪಲ್ಯಕ್ಕೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬದನೆಕಾಯಿ ಇತ್ತು. ಹಾಗಾಗಿ ಬದನೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ನಮ್ಮ ಅಕ್ಕ ನನಗೆ ಹೇಳ್ಕೊಟ್ಟಿದ್ದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೆ ಮಾಡೋದಿದು. ಉತ್ತರ ಕರ್ನಾಟಕ ಸೈಡ್ ಬರೀ ಪಲ್ಯಗಳು ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಅವಳು ಒಂದ್ಸಲ ಬಂದು ಮಾಡಿದಾಗ ತುಂಬ ಇಷ್ಟ ಆಗಿತ್ತು. ಹೇಗೆ ಮಾಡೋದು ಹೇಳ್ಕೊಡು ಅಂತಂದೆ. ಹಂಗಾಗಿ ಹೇಳ್ಕೊಟ್ಟಿದ್ದು ಹಿಂಗೆ ಮಾಡಬೇಕು ಅಂತ. ಅದನ್ನೇ ಈಗ ಒಂದೊಂದು ಸಲ ಯಾವಾಗಾದರೂ ಮಾಡ್ತಾಯಿರ್ತೀನಿ ಇದ್ದಾಗ. ಮನೆ ಸಿಂಪಲಾಗಿ ಮಾಡಿಬಿಡ್ಬೋದು. ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರುವಂಥ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೇ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೇ ಫ್ರೈ ಆಗಬೇಕದು. ಫಸ್ಟು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಫ್ರೈ ಆದಮೇಲೆ 1 ಇಲ್ಲ 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೂ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಟೊಮೆಟೊನ ಸ್ವಲ್ಪ ಬೆಂದೋಗುತ್ತೆ. ಅದಾದಮೇಲೆ ಅರಿಶಿನ ಪುಡಿ, ಇದು ನಮ್ಮ ಅಕ್ಕ ಊರಿಂದ ತಂದುಕೊಟ್ಟಿದ್ರು ಖಾರದ ಪುಡಿ, ಅದನ್ನೇ ಹಾಕ್ತಾಯಿದ್ದೀನಿ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಅವ್ರದ್ದು ಖಾರದ ಪುಡಿ ಅವ್ರ ಅತ್ತೆ ತೊಗೊಂಬರ್ತಾರಂತೆ. ಅದು ನನಗೂ ತಂದುಕೊಟ್ಟಿದ್ದು ಸ್ವಲ್ಪ. ಅಕ್ಕಿನ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಬಿಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕಲ್ವ, ಬದನೆಕಾಯಿ ಬೇಯಬೇಕಲ್ವ, ಹಾಗಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಚಪಾತಿಗೆ, ರೊಟ್ಟಿಗೆ ಎಲ್ಲ ಸಖತ್ತಾಗಿರುತ್ತೆ. ಇನ್ನು ನಾವು ಡೈಲಿ ಚಪಾತಿ ಮಾಡೇ ಮಾಡ್ತೀವಲ್ಲ, ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಕೊಂಡ್ರೆ ಆಯಿತು ಪಲ್ಯ. ಏನೋ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಎಲ್ಲ ಮಾಡಿಟ್ಬಿಟ್ಟು ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಬಂದು ಆಡ್ತಿದ್ದಾರೆ. ಅಂದರೆ ಅವ್ರ ಅಪ್ಪ ರೇಗಿಸ್ತಿದ್ರು ಅಂದ್ಬಿಟ್ಟು ನನ್ನ ಮಗಳು ತುಂಬಾ ಅಳ್ತಾ ಇದ್ಲು. ಅವಳನ್ನ ಸಮಾಧಾನ ಮಾಡೋದೇ ದೊಡ್ಡ ಕೆಲಸ. ಯಾಕಂದರೆ ನಮ್ಮ ಚಿಕ್ಕವಳನ್ನ ಹೆಂಗಾದ್ರೂ ಸಮಾಧಾನ ಮಾಡ್ಬೋದು. ಹತ್ರ ಅವಳು ಜೋರಾಗಿ ಹತ್ಬಿಟ್ಟು ಸುಮ್ಮನೆ ಆಗ್ತಾಳೆ. ನಮ್ಮ ದೊಡ್ಡವಳು ಅಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ತಲೆಗೆ ಹೊಡೆದ್ರೆ ಹೆಂಗೆ ನಿಂತೈತೆ ನೋಡು. ಏಯ್ ಗುಂಡ ಏಟ್ ಬೀಳುತ್ತೆ, ಏಟ್ ಬೀಳುತ್ತೆ. ಆದ್ರೂ ಅದು ನಿಂತೈತೆ ನೋಡಿ ಒಡ್ಸ್ಕೊಂಡು. ಏಯ್ ಹಂಗೋಯ್ತು ಅಪ್ಪನ ಮುತ್ತಿ. ವಾ ಅಮ್ಮ ಹೊಡಿ, ಅಮ್ಮ ಹೊಡಿ, ಅಪ್ಪಂಗೆ ಹೊಡಿ. ಹೆಂಗೆ ಹೊಡಿಯೋದು ಅಪ್ಪಂಗೆ? ಉಗಿಬಾರ್ದು, ಹೊಡಿ ಅಪ್ಪಂಗೆ ಹೊಡಿ. ಏನ್ ಬರೀತಿದ್ಯಮ್ಮ? ಏನ್ ಬರೀತಿದ್ಯಾ? ಹೇಳು. ಹೇಳು ಅಂದ್ರೆ ಜಿ ಅಂತಾಳೆ. ಎ ಬಿ ಸಿ ಬಿ ಡಿ ಇ ಡಬ್ಲ್ಯೂ
1 2 3 ಹೇಳಮ್ಮ 1 ಸಮ ಹೇಳಮ್ಮ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು. ಬೈ ಬೈ, ಸಿ ಯು.